ಹಾರುಗೇರಿ ವರದಿ. ಹಳೆಯ ಪಿಂಚಣಿ ಜಾರಿಗಾಗಿ ಫೆಬ್ರವರಿ 21ರಂದು ಹಾರುಗೇರಿ, ಫೆಬ್ರವರಿ 22ರಂದು ಬೆಳಗಾವಿಯಲ್ಲಿ ಸಭೆ. ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಒತ್ತಾಯಿಸಲು ಹಳೆಯ ಪಿಂಚಣಿ ವಂಚಿತರ ಸಭೆಯನ್ನು ಶನಿವಾರ ದಿನಾಂಕ ಫೆಬ್ರವರಿ 21ರಂದು ಮಧ್ಯಾಹ್ನ 2 ಗಂಟೆಗೆ ಪಟ್ಟಣದ ಕರೆಸಿದ್ದೇಶ್ವರ ಅನುದಾನಿತ ಪ್ರೌಢಶಾಲೆಯ ಸಭಾಭವನದಲ್ಲಿ ಕರೆಯಲಾಗಿದೆ ಎಂದು ರಾಜ್ಯ ಕಾನೂನು ಸಲಹೆಗಾರ ಎಸ್ಎಲ್ ಜಾಧವ ತಿಳಿಸಿದರು. ಪಟ್ಟಣದ ಅನುದಾನಿತ ಕರೆಸಿದ್ದೇಶ್ವರ ಪ್ರೌಢಶಾಲೆಯ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಿವೃತ್ತಿ ಹೊಂದಿದ ಹಾಗೂ ಹಾಲಿ ಸೇವೆಯಲ್ಲಿರುವ ಎಲ್ಲಾ ಹಳೆಯ ಪಿಂಚಣಿ ವಂಚಿತರು ಸಭೆಗೆ ಆಗಮಿಸಿ ತಮ್ಮ ಹಕ್ಕಿನ ಹೋರಾಟವನ್ನು ಬಲಪಡಿಸಬೇಕೆಂದು ಕರೆ ನೀಡಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ 2006ರ ಪೂರ್ವದಲ್ಲಿ ನೇಮಕಗೊಂಡು ನಂತರ ಅನುದಾನಕ್ಕೊಳಪಟ್ಟ ಶಾಲಾ ಕಾಲೇಜುಗಳ ಸಿಬ್ಬಂದಿಗಳಿಗೆ ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಒತ್ತಾಯಿಸುವ ಸಂಬಂಧ ರವಿವಾರ ದಿನಾಂಕ ಫೆಬ್ರವರಿ 22ರಂದು ಮಧ್ಯಾಹ್ನ 1 ಗಂಟೆಗೆ ಬೆಳಗಾವಿಯ ಆರಾದ್ ನಗರದಲ್ಲಿರುವ ಲೇಕ್ ವ್ಯೂ ಆಸ್ಪತ್ರೆ ಹತ್ತಿರದ ಬೇಗನ್ ಲತೀಫ್ ಬಾಲಕಿಯರ ಪ್ರೌಢಶಾಲೆಯ ಸಭಾಭವನದಲ್ಲಿ ಮುಂದಿನ ಹೋರಾಟದ ರೂಪರೇಷೆಗಳ ಕುರಿತು ಚರ್ಚಿಸಲು ಮತ್ತೊಂದು ಸಭೆ ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಸಭೆಗಳಲ್ಲಿ ಹಳೆಯ ಪಿಂಚಣಿ ವಂಚಿತರ ವೇದಿಕೆಯ ರಾಜ್ಯಾಧ್ಯಕ್ಷ ಡಾ ಪಿಎಸ್ ಕೊಕಟ್ನೂರ, ವಿಭಾಗೀಯ ಅಧ್ಯಕ್ಷ ಡಾ ಆರ್ಎನ್ ಸನದಿ, ಬೆಳಗಾವಿ ಜಿಲ್ಲಾಧ್ಯಕ್ಷ ಐಬಿ ಬಿರಾದರ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾಧ್ಯಕ್ಷ ಬಿಎ ನಿವಲಗಿ ಹಾಗೂ ಆರ್ವೈ ಬೆಳಗಲಿ ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾದೇವ ಹಾಡಕಾರ, ಎನ್ಎಲ್ ತಟ್ಟಿಮನಿ, ಕೆವೈ ನಾಯಕ ಜಲಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ವಿಠ್ಠಲ ಬಡಿಗೇರ, ವಿಕ್ಟರಿ 9 ಟಿವಿ, ಹಾರುಗೇರಿ. ಸಿಬ್ಬಂದಿ ಬಳಗದವರು ಒಟ್ಟುಗೂಡಿ ಬೆಂಗಳೂರಿನಲ್ಲಿ ಸಿಎಂ ಅವ್ರನ್ನ ಭೇಟಿಯಾಗಿ MLCಗಳನ್ನು ಕರ್ಕೊಂಡು ಪೂರ್ತಿ ಅವ್ರ ಮೇಲೆ ಒತ್ತಡ ತಂದು ನಾವೇನ್ ಮಾಡಬೇಕಾಗಿದೆ ಅಂದ್ರೆ ಈ ಬಜೆಟ್ನಲ್ಲಿ ಸೇರಿಸುವ ಕಾರ್ಯಕ್ರಮ ಮಾಡಬೇಕಾಗಿದೆ. ಅದಕ್ಕೋಸ್ಕರ ತಮ್ಮನ್ನ ಕರೆಸಿದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಬೆಳಗಾವಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗಳ ನಿವೃತ್ತಿ 2006ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿ ನಂತರ ನಿವೃತ್ತಿ ಹೊಂದಿರುವ ಅಥವಾ ಹಾಲಿ ಸೇವೆಯಲ್ಲಿರುವ ಅವರು ಸಭೆಯನ್ನು ಕರೀತಾ ಇದ್ದೀವಿ. ದಯವಿಟ್ಟು ತಮ್ಮ ಸುದ್ದಿ ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ಬಳಗಕ್ಕೆ ಏನಾಗಬೇಕು ಅಂತಂದ್ರೆ, ನಾವು 21/2/2026ರಂದು ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಈ ಕರಿಸಿದ್ದೇಶ್ವರ ಪ್ರೌಢಶಾಲೆ ಇಲ್ಲಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸಭೆಯನ್ನು ಕರೆದಿದ್ದೀವಿ. 21/2/2026 ಮಧ್ಯಾಹ್ನ 2 ಗಂಟೆಗೆ ಕರಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ. ಇನ್ನು ಮರುದಿನ ಅಂದ್ರೆ 22/2/2026 ರವಿವಾರದಂದು ಮಧ್ಯಾಹ್ನ 2 ಗಂಟೆಗೆ ಬೆಳಗಾವಿಯ ಅದು ಬೇಗಂ ಲತೀಫ್ ಬಾಲಕಿಯರ ಪ್ರೌಢಶಾಲೆ ಲೇಕ್ ವ್ಯೂ ಹತ್ತಿರ ಹಾಸ್ಪಿಟಲ್ ಹತ್ತಿರ ಅಲ್ಲಿ ಸಭೆಯನ್ನು ಕರೆದಿದ್ದೇವೆ. ಅದಕ್ಕೆ ನಾನು ರಾಜ್ಯ ಕಾನೂನು ಸಲಹೆಗಾರನಾಗಿ ನಾನು ಎಲ್ಲರೇ ತಮ್ಮ ಮುಖಾಂತರ ನಮ್ಮ ಸಿಬ್ಬಂದಿ ಬಳಗಕ್ಕೆ ಎಲ್ಲರಿಗೂ ನೊಂದ ಸಿಬ್ಬಂದಿ ಬಳಗಕ್ಕೆ ಕೇಳ್ಕೊಳ್ಳೋದೇನು ಅಂತಂದ್ರೆ, ಈ 21/2/2021 ನಡೆಯುವ ಈ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸಭೆಗೆ ಹಾಗೂ 22/2/2026 ನಡೆಯುವ ಬೆಳಗಾವಿ ಜಿಲ್ಲಾ ಮಟ್ಟದ ಸಭೆಗೆ ದಯವಿಟ್ಟು ನಿವೃತ್ತಿ ಹೊಂದಿದ ಹಾಲಿ ಸೇವೆಯಲ್ಲಿರುವ ಎಲ್ಲಾ ನೌಕರ ಬಂಧುಗಳು ಇದಕ್ಕೆ ಹಾಜರಾಗಿ ನಮ್ಮ ಸಮಸ್ಯೆ ಅಂತಲ್ಲ, ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ಒಗ್ಗಟ್ಟಾಗಿ ನಾವು ಸಿಎಂ ಅವ್ರ ಮೇಲೆ ಒತ್ತಡ ತರೋಣ ಅಂತೇಳಿ ಈ ಸಭೆ ಒಳಗೆ ಹೇಳುವುದಿದೆ. ನಮ್ಮ ರಾಜ್ಯ ಪದಾಧಿಕಾರಿಗಳು 2 ಸಭೆಗಳಿಗೆ ಹಾಜರಾಗುತ್ತಾರೆ. ಅದಕ್ಕೆ ತಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಸಿಎಂ ಅವರಿಗೆ EM ಅವರಿಗೆ ಈ ನಮ್ಮ ಕೂಗು ಮುಟ್ಲಿ ಅನ್ನೋದನ್ನ ಕೇಳ್ತಾ ಇದ್ದೀವಿ. ಹಾಗೆ 21 ಮತ್ತು 22 ನಡೆಯುವ ಈ ಸಭೆಗಳಿಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮತ್ತು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಗೆ ಅವರೆಲ್ಲರೂ ನಮ್ಮ ಶಿಕ್ಷಕರಿಗೆ ಮುಟ್ಟುವಂತ ತಮ್ಮ ಪತ್ರಿಕೆಗಳಿಗೆ ಪ್ರಕಟಿಸಬೇಕು ಅಂತ ನಾನು. ಅವ್ರಿಗೆ NPS ಇದೆ ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್. ಅಲ್ಲಿ 14% ಗೌರ್ಮೆಂಟ್ ಕಟ್ತದೆ, ಇವ್ರು 10% ನಮ್ಮ ಪೇಮೆಂಟ್ ಅಂತ ಕಟ್ತಾರೆ. ಎಂಡ್ ಆಫ್ ದಿ ಸರ್ವಿಸ್ ಲಂಸಮ್ ಅಮೌಂಟ್ ಕೊಡ್ತಾರೆ ಅವರಿಗೆ 60%. ಉಳಿದ ಅಮೌಂಟ್ ಏನ್ ಮಾಡ್ತಾರೆ, ಅವ್ರು ತಿಂಗಳ ಕೊಡ್ತಾರೆ. ಅವ್ರಿಗೂ ಒಂದು ಭವಿಷ್ಯ ಯೋಗ್ಯನೇ. ನಮಗೇನಾಗಿದೆ ಅಂದ್ರೆ, ನಾವು ಅನುದಾನ ತೆಗೆದುಕೊಂಡಿದ್ದೆ ನಮ್ಮ ಹೆಚ್ಚು ಕಡಿಮೆ ಸರ್ವಿಸ್ 45 ವರ್ಷ ಆದ ನಂತರ ನಾವು ಪೇಮೆಂಟ್ ತಗೊಂಡಿದ್ದೆ ಒಂದು 13-12 ವರ್ಷ. ಅಬ್ಬಬ್ಬ ಅಂದ್ರೆ ನಾ ಖಾಲಿ ದುಡ್ದು 22 ವರ್ಷ 3 ತಿಂಗಳು ವಿದೌಟ್ ಪೇಮೆಂಟ್. ಇದು ಒಂದು ನಮ್ದು ಒಂದು ಸಾಧನೆ ಇದು. ಆದ್ರೆ ನಾವು ಶಾಲೆಯಾಗ ನಮ್ಮ ಪೇಮೆಂಟ್ ಎಲ್ಲ ದುಡ್ದಿದ್ದೀವಿ ಅಂದ್ರೆ ಶಾಲೆಯ ಮಕ್ಕಳಿಗಾಗ್ಲಿ ಆಡಳಿತ ಮಂಡಳಿಗಾಗ್ಲಿ ಶಾಲೆಗೆ ಏನೂ ಕೊರತೆ ಮಾಡ್ಬಿಟ್ಟಿವಿ. ನಮ್ಮ ನೋವನ್ನು ನೋಡ್ಕೊಂಡು ನಾವು ಅಕ್ಷರವನ್ನು ಕಲಿಸಿದ್ದೀವಿ. ಅದಕ್ಕೆ ನಿವೃತ್ತಿ ನಂತರದ ನಮ್ಮ ಬದುಕು ಅತಂತ್ರವಾಗಿದೆ. ಇದಕ್ಕೆ ತಮ್ಮಿಂದ ಈ CM ಅವರಿಗೆ ರಾಜಕೀಯವಾಗಿ ಏನದಾರಲ್ಲ ಎಲ್ಲ ಇವರಿಗೆ ಅಧಿಕಾರಿಗಳಿಗೆ ಹೋಗಿ ಮುಟ್ಲಿ ಅಂತ ಹೇಳಿ ತಮ್ಮ ಸಂಘಟನೆ 2022 ಇದನ್ನ ನಾವು ವೇದಿಕೆಯನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಅವಾಗ ನಿವೃತ್ತಿ ಆದವ್ರು ಅದರ ಹೋರಾಟ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹಂಗೆ ಕ್ರಮೇಣ ನಿವೃತ್ತಿ ಆದವರು ಅದಕ್ಕೆ ಇದಾಗಿ ಹಾಲಿ ಸರ್ವಿಸ್ನಾಗಿರೋರು ಇದು ಟೋಟಲಿ ನಾವು ಎಷ್ಟಿದೀವಿ ಅಂದ್ರೆ ನಿಮ್ಗೆ ಹೇಳ್ತಿರ್ತೀವಿ. ನಾನು 6581 ಜನ ಇದೀವಿ ಕೇವಲ ಥ್ರೂಔಟ್ ಸ್ಟೇಟ್. 6ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿ ನಂತರ ಅನುದಾನ ಒಳಪಟ್ಟವರು 6581 ಇದ್ದೀವಿ. ಏನಾಗಿದೆ ಅಂದ್ರೆ 2006ರ ಮುಂಚೆ ಅಧಿಕೃತವಾಗಿ ಒಂದು ಆದೇಶ ಹೊರಡಿಸಿ 2006 ನಂತರ ಸರ್ಕಾರಿ ನೌಕರನ 13,000 ನೌಕರರನ್ನ 2006 ನಂತರ ನೇಮಕಾತಿ ಮಾಡ್ಕೊಂಡ್ರು. ಬಟ್ ಅವ್ರಿಗೆ ಹಳೆಯ ಪಿಂಚಣಿ ಮಾಡ್ಲಿಕ್ಕೆ ಒಂದು ಘೋಷಣೆ ಆರ್ಡರ್ ಮಾಡಿಬಿಟ್ರು ಜಸ್ಟ್ 1 year ಬ್ಯಾಕ್. ಆ ತರ ನಮಗೂ ಆರ್ಡರ್ ಮಾಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಇನ್ನು ಇನ್ನೊಂದು ನಮ್ದು ಏನು ಅಂತಂದ್ರೆ, ಸರ್ಕಾರ ಏನ್ ಮಾಡ್ತಾ ಇದೆ,
ನಾವು ಏನಾದ್ರು ಹಳೆ ಪಿಂಚಣಿ ಕೊಡ್ತೀವಿ ಅಂದ್ರೆ ಫಿಟ್ಮೆಂಟ್ ಹಾಕಿದೀವಿ ಅಂದ್ರೆ ಇವ್ರಿಗೆ ನಾವು 90ರಿಂದ ಅಪಾಯಿಂಟ್ಮೆಂಟ್ ಆಗಿವಲ್ಲ, ಅಲ್ಲಿಂದ ಎಲ್ಲ ನಾವು ಹಳೆ ಬಾಕಿ ಕೇಳ್ತೀವಿ ಅಂತ ಅವ್ರದೊಂದು ಇದು ಭಯ. ನಾವು ಈಗಾಗಲೇ ಮುಚ್ಚಳಿಕೆ ಬರ್ಕೊಟ್ಟಿದ್ದೀವಿ, ನಾವು ಹಳೆ ಬಾಕಿ ಹಿಂಬಾಕಿ ಏನೂ ಕೇಳೋದಿಲ್ಲ, ಬಟ್ ಡಿಫ್ರೆನ್ಸ್ ಕೇಳೋದಿಲ್ಲ. ಇನ್ನೊಂದು ಸರ್ಕಾರಕ್ಕೆ ಏನ್ ಹೇಳಿದೀವಿ ಅಂದ್ರೆ ನಾವು 6581 ಜನ ಇದ್ದೀವಿ, ಆದ್ರೆ ಈಗ ಎಲ್ಲರಿಗೂ ಒಮ್ಮೆ ಕೊಡಕ್ ಆಗೋದಿಲ್ಲ. ಯಾರಿಗೆ ಕೊಡ್ರಿ ಅಂದ್ರೆ 1984 ಜನ ನಾವು ನಿವೃತ್ತಿ ಪ್ಲಸ್ ಮರಣ ಹೊಂದ್ಯಾರ. 1984 ಜನ ಅವ್ರಿಗೆ ಮೊದಲು ಸ್ಟಾರ್ಟ್ ಮಾಡ್ರಿ. ಆಫ್ಟರ್ ಸ್ಟಾರ್ಟ್ ಮಾಡ್ರಿ ತಿಂಗಳ ಹಬ್ಬ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಆಗ್ಬಹುದು ಅಂತಂದ್ರೆ 4 ರಿಂದ 5 ಕೋಟಿ ರೂಪಾಯಿ ಆಗ್ಬೋದು. ಇನ್ನು ಗ್ರಾಜುವಲಿ ಆಮೇಲೆ ಇವ್ರು 2028ಕ್ಕೆ ನಿವೃತ್ತಿ ಆಗ್ತಾರೆ, ಅವ್ರು ಮುಂದೆ ಅವ್ರು ಬೇರೆ ನಿವೃತ್ತಿ ಆಗ್ತಾರೆ, ಅವಾಗ ಗ್ರಾಜುವಲಿ ಹೋಗ್ತೈತಿ. ಇದನ್ನ CM ಅವ್ರಿಗೆ ನಾನೇ ಖುದ್ದಾಗಿ ಮನವರಿಕೆ ಮಾಡ್ಬಿಟ್ಟಿದ್ವಿ. ಅವ್ರು ಆಯ್ತಪ್ಪ ಆಯ್ತು ನೋಡೋಣ ಅಂತಾರ, ಆದ್ರೆ ಇದು ಈಸಿ ಇದೆ. ಅದಕ್ಕೆ ಆದ್ರೆ ಇನ್ನೂ ಸ್ವಲ್ಪ ಒತ್ತಡ ಮಾಡ್ಲಿಕ್ಕೆ ನಾವು ಪ್ರತಿ ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ. ಈ ಆರಂಭವಾಗಿ ನಾವು ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆ ಒಳಗೆ ಬೆಳಗಾವಿ ಜಿಲ್ಲೆ ಮಾಡ್ತಾ ಇದ್ವಿ. ಅದಕ್ಕೆಲ್ಲರಿಗೂ ಒಂದು ಮಾತನ್ನು ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇನಂತಂದ್ರೆ ಎಲ್ಲೋ ಒಂದ್ ಏನ್ ಕಂಡು ಬರಾಕತ್ತದ ಸರ್ ನಮ್ಗಂದ್ರೆ ಸರ್ಕಾರದ ಇಚ್ಛಾಶಕ್ತಿ ಕೊರತೆ. ಯಾವ ರೀತಿ ಇಚ್ಛಾಶಕ್ತಿ ಕೊರತೆ ಆಗಿದೆ ಅಂತಂದ್ರೆ ಸ್ವತಃ ಇವರು ಸಿದ್ದರಾಮಯ್ಯನವರು ಇದಕ್ಕೂ ಪೂರ್ವದಲ್ಲಿ ಏನ್ ಚೀಫ್ ಮಿನಿಸ್ಟರ್ ಆಗಿದ್ದಾರಲ್ಲ 2014ರಲ್ಲಿ ಒಂದು ವಿಧೇಯಕನ ತಂದ್ರು. ಆ ವಿಧೇಯಕ ಏನಪ್ಪಾ ಅಂತಂದ್ರೆ ಒಟ್ಟಾರೆ ನಿವೃತ್ತಿ ಆಗಿರ್ತಕ್ಕಂಥವ್ರು ಅವ್ರಿಗೆ ಪೆನ್ಷನ್ ಇಲ್ಲ, ಅದ್ರ ವಿರುದ್ಧ ಅವ್ರು ಕೋರ್ಟ್ಗೆ ಹೋಗಬಾರ್ದು ಅನ್ನುವಂಥ ಲೆಕ್ಕದ ಮೇಲೆ ನಮಗೆ ನಿರ್ಬಂಧನ ಹಾಕಿದ್ರು. ನಾವೇನು ಕೋರ್ಟ್ಗೆ ಹೋದವ್ರು ಇದ್ದೀವ್ರಿ, DDPI ಆಫೀಸ್ನಿಂದ ಪರ್ಸನಲ್ ಆಗಿ ಒಬ್ಬೊಬ್ಬರಿಗೆ ನಮ್ಗೆ ಲೆಟರ್ ಬಂದವ್ರಿ, ಈ ರೀತಿ ವಿಧೇಯಕ ಪಾಸ್ ಆಗ್ಯದ, ಆ ವಿಧೇಯಕದ ಮುಖಾಂತರ ನೋಡ್ಬೇಕಾದ್ರೆ ನೀವು ಎಲ್ಲಿ ಕೋರ್ಟ್ಗೆ ಹೋದ್ರು ಹಿಂದೂ ಆಗುದಿಲ್ಲ ಮುಂದೂ ಆಗುದಿಲ್ಲ ಅನ್ನುವಂಥ ಒಂದು ಶಬ್ದ ಅವ್ರನ್ನ ಬಳಸಿ ಆ ರೀತಿ ವಿಧೇಯಕ, ಅದರಲ್ಲಿ BJP ಅವರಿದ್ರು, ಕಾಂಗ್ರೆಸ್ ಇದ್ರು, JDS ಇದ್ರು, ಎಲ್ಲರೂ ಇದ್ದನ ಅದನ್ನ ವಿಧೇಯಕ ಪಾಸ್ ಮಾಡಿದ್ರು. ಆದ್ರೆ ಅದಾದ ನಂತರ BJP ಗೌರ್ಮೆಂಟ್ ಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಟೈಮ್ದಾಗ ಸ್ವತಃ ಯಾರು ನಮ್ಮ ಈ ಸಿದ್ದರಾಮಯ್ಯನವರನ್ನ ಒಂದು ಲೆಟರ್ ಬರೀತಾರ, ಆ ಲೆಟರ್ದ ಉಲ್ಲೇಖನ ನಮ್ಮ ಹತ್ರ ಅದ, ಅದನ್ನು ನಿಮ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ತಾನು ಮಾಡಿದ ತಪ್ಪನ್ನ ಅಥವಾ ತಾನು ಮಾಡಿದ ವಿಧೇಯಕದಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಯಾರು ಹೇಳ್ತಾರೆ? ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳ್ತಾರೆ. 2 ವಿಷಯಗಳನ್ನ ಈ ರೀತಿ ಮಾಡಿ ಯಾವುದೋ ಒಂದು ಕಾಯ್ದೆ ಪಾಸ್ ಆತನ ಅದರ ನಂತರದಿಂದ ಚಾಲು ಆಗ್ತೈತಿ, ಅದು ಕಾರ್ಯರೂಪಕ್ಕೆ ಬರ್ತದ. ಆದ್ರೆ ಇವ್ರು ಏನ್ ಮಾಡಿದ್ರಿ, ಅದಕ್ಕೂ ಮುಂಚೆ ಇದ್ದವ್ರು ಕಳ್ಸ್ಯಾರ. ಅದನ್ನ ತಿದ್ದುಪಡಿ ಮಾಡಕ್ ಬಸವರಾಜ ಬೊಮ್ಮಾಯಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ಯಾಕೆ ಮಾಡ್ತಾರ್ರಿ? ಇವಾಗ ಇವರ ಬಂದಾರ್ರಿ, ನಾವು ಇವ್ರಿಗೆ ನೆನಪು ಮಾಡಿ ಕೊಡಾಕತ್ತೀವಿ. 143 ದಿವಸ ಸ್ಟ್ರೈಕ್ ಮಾಡಿದಾಗ 2 ಜನ ವಿಷ ಕುಡಿದು ಒಬ್ಬ ಸತ್ತು ಹೋದ್ರಿ ಸ್ವಾಮಿಗಳು, ಬಾಗಲಕೋಟೆ ಬಾದಾಮಿ ಅವರು. ಅವ್ರ ಮನೆಗೆ ಹೋಗಿ